ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಕೊನೆ ವಾರ ಕೂಡ ಕಿತ್ತಾಡ ಪ್ರೋಮೋ ಆಗ್ತಾ ಇದಾರೆ ಬಿಗ್ ಬಾಸ್ ನವರಿಲ್ಲ ಕಲರ್ಸ್ ಕನ್ನಡವರು. ತುಂಬಾ ಬೇಜಾರು ಕೂಡ ಆಗ್ತಾ ಇದೆ. ಆಕ್ಚುಲಿ ಕೊನೆ ವಾರದಲ್ಲಿ ತುಂಬಾ ಖುಷಿಯಾಗಿರ್ತಾರೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳು. ಬಟ್ ಈ ಸಲ ಮಾತ್ರ ಬಿಗ್ ಬಾಸ್ ಅವರು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋವರೆಗೂ ಕಿತ್ತಾಡ್ತಾ ಇರ್ಬೇಕಂತೇಳಿ ಪ್ರೋಮೋಸ್ ಕೊಡ್ತಾ ಇದಾರೆ. ಅರ್ಥ ಆಗ್ತಾ ಇದೆ. ಬೆಳಿಗ್ಗೆ ಪ್ರೋಮೋಸ್ ನೋಡಿದ್ವಿ, ಮಂಜಣ್ಣ ಕಾಣ್ತಾ ಇದ್ದ. ಇವತ್ತಿಗೆ ಸಾಯಂಕಾಲ ಪ್ರೋಮೋ ನೋಡ್ತಾ ಇದೀವಿ, ಮಂಜಣ್ಣ ಕಾಣ್ತಾ ಇದ್ದಾನೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಕಳೆದ 3-4 ದಿನಗಳಿಂದ ಕೇವಲ ಮಂಜಣ್ಣ ಪ್ರೋಮೋ ಮಾತ್ರ ಬರ್ತಾ ಇದೆ. ಮಂಜಣ್ಣ ಪ್ರೋಮೋನೇ ಕಟ್ ಮಾಡ್ತಾ ಇದಾರೆ, ಮಂಜಣ್ಣನ ಹೈಲೈಟ್ ಮಾಡ್ತಾ ಇದಾರೆ. ಇಲ್ಲ ಮಂಜಣ್ಣ ಆ ರೀತಿ ಆಡ್ತಾ ಇದಾರ, ಆ ರೀತಿ ಆಡ್ತಾ ಇದ್ದಾನ ಗೊತ್ತಿಲ್ಲ. ಬಟ್ ಮಂಜಣ್ಣ ಅಂತೂ ಹೈಲೈಟ್ ಆಗ್ತಾ ಇದಾರೆ. ಇಲ್ಲ ಟಾರ್ಗೆಟ್ ಆಗಿರ್ತಾರೆ, ಇಲ್ಲ ಅವ್ರಿಗೆ ಪಂಚ್ ಕೊಟ್ಟಿರ್ತಾರೆ. ಈ ಪ್ರೋಮೋದಲ್ಲಿ ಮಾತ್ರ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬೆಳಗಿನ ಪ್ರೋಮೋದಲ್ಲಿ ನಮ್ಮ ರಜತರು ಕೊಟ್ಟಿದ್ರು, ಈಗಿನ ಪ್ರೋಮೋದಲ್ಲಿ ಭವ್ಯರು ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ರಿವೀಲ್ ಮಾಡಿದ್ದೆ, ನಮ್ಮ ಮಂಜಣ್ಣ ಇವರಿಬ್ಬರಿಗೆ ಕೊಟ್ಟಿರ್ತಾನೆ, ಬೇರೆ ಕೊಟ್ಟಿರಕ್ ಸಾಧ್ಯನೇ ಇಲ್ಲ ಅಂತ. ಈಗ ಕೂಡ ಅದೇ ಪ್ರೋಮೋ ಕಟ್ ಮಾಡಿ ಬಿಟ್ಟಿದ್ದಾರೆ. ಇನ್ನು 5 ಜನ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರ ಪ್ರೋಮೋ ಬಿಡಬಹುದಾಗಿತ್ತು. ಬಟ್ ಅವ್ರದಲ್ಲಿ ಪ್ರೋಮೋ ಬಿಡೋ ಕಂಟೆಂಟ್ ಇರಲ್ಲ ಅಂತ ಅನ್ಸುತ್ತೆ. ಇಲ್ಲ ನಮ್ಮ ಮಂಜಣ್ಣ ಹೈಕ್ ಮಾಡಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅನ್ಸ್ತಾ ಇದೆ. ಒಂದೊಂದು ಸತ್ಯ, ಈ ಪ್ರೋಮೋ ನೋಡಿದಾಗ ಆಕ್ಚುಲಿ ಇದು ಚೆನ್ನಾಗಿರೋದು ಅನ್ಸ್ತಾ ಇತ್ತು ನೋಡಿದಾಗ. ಯಾಕಂದ್ರೆ ಭವ್ಯ ಅವರಿಗೆ ಸೋಪು ಶಾಂಪು ಹಾಕಿ ಎಲ್ಲ ತೊಳಿತಾ ಇದಾರೆ ಮಂಜಣ್ಣ ನೀಟಾಗಿ, ಆ ರೀತಿ ಇತ್ತು ಪ್ರೋಮೋ. ಖಂಡಿತವಾಗ್ಲೂ ಇಲ್ಲಿ ಏನಾಗುತ್ತೆ ಅಂದ್ರೆ, ಮಂಜಣ್ಣ ಅಲ್ಲಿ ಗೌತಮಿ ಆಡಿರೋ ಕೆಲವು ಆಟಗಳು ಅದು ಕೊನೆ ಟಾಸ್ಕ್. ಏನಂದ್ರೆ, ನಿಮ್ಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ಅವ್ರಿಗೆ ಮಡಕೆ ಬೂಡೆ ಹೊಡೆದು ಕೋಪ ತೀರ್ಸ್ಕೊಳ್ಳೋದು ಅಂತ ಟಾಸ್ಕ್ ಇದೆ. ಆ ಟಾಸ್ಕ್ ಅಲ್ಲಿ ಮಂಜಣ್ಣ ರಜತನ ಸೆಲೆಕ್ಟ್ ಮಾಡಿದ್ರು, ಈಗ ಭವ್ಯ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಬೆಳಿಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಭವ್ಯ ಅವರಿಗೆ ಮಧ್ಯದಲ್ಲಿ ಇಂಟರ್ಫೇರ್ ಅವಶ್ಯಕತೆ ಇತ್ತ ಅಂತ. ಯಾಕಂದ್ರೆ ರಜತ್ ಅವ್ರಿಗೆ ನಮ್ಮ ಮಂಜಣ್ಣ ಟಾಂಟ್ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ಭವ್ಯಗಳು ಎಂಟ್ರಿ ಆಗಿದ್ರು. ಆವಾಗ ಹೇಳಿದ್ದೆ ನಾನು, ಭವ್ಯ ಇದು ಬೇಕಿತ್ತ ಅಂತ. ಆದ ಕಾರಣ ಈಗ ಭವ್ಯಗೆ ಕೊಡ್ತಾ ಇದ್ದಾರೆ. ಈ ಟೈಮಲ್ಲಿ ನೀವು ತುಂಬಾ ಜನ ಅಬ್ಸರ್ವ್ ಮಾಡ್ತೀರಾ, ತುಂಬಾ ಜನ ನೋಡ್ತಾ ಇರ್ತೀರಾ. ಭವ್ಯ ಗೌಡರ ಆಟ ಅಂತ ತಗೊಂಡಾಗ ಖಂಡಿತವಾಗ್ಲೂ ಯಾವುದೇ ಲೋಪ ಇಲ್ಲ. ತುಂಬಾ ಚೆನ್ನಾಗಿ ಆಡ್ತಾರೆ, ತುಂಬಾ ಚೆನ್ನಾಗಿ ಟಾಸ್ಕ್ ಆಗ್ಲಿ ಫಿಸಿಕಲ್ ಟಾಸ್ಕ್ ಆಗ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಮಾತಾಡ್ಬೇಕಾದ್ರೆ ಮಾತ್ರ ಅವರ ಆಟಿಟ್ಯೂಡು, ಅವರ ವರ್ತನೆ, ಅವರ ಮಾತು ಏನಿರುತ್ತೆ ಅದು ಇಷ್ಟ ಆಗಲ್ಲ. ಕೆಲವ್ರಿಗಂತೂ ಮೊದಲನೇ ಇಷ್ಟ ಆಗಲ್ಲ. ತುಂಬಾ ಹೇಟರ್ಸ್ ಇದ್ದಾರೆ. ಅದೇ ಕಾರಣಕ್ಕೆ ದುರಹಂಕಾರ ಭವ್ಯ ಅಂತ ಕರೀತಾರೆ. ಕಮೆಂಟ್ಸ್ ನೋಡ್ದಿರ್ಬೇಕಾದ್ರೆ, ನಾನು ವಿಡಿಯೋಸ್ ನೋಡ್ಬೇಕಾದ್ರೆ ಆ ರೀತಿ ಬರ್ತಾ ಇರ್ತಾರೆ. ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವ್ರು ಮಾತ್ರ. ನೀವು ಅದೇ ಮಾತಾಡಿ, ಅದೇ ಉತ್ತರ ಕೊಡಿ, ಅದೇ ಒಂದು ರಿಟರ್ನ್ ಮಾಡ್ಬೋದು. ಬಟ್ ನೀಟಾಗಿ ಕೊಡ್ಬೋದು. ನಿಮ್ಮ ಆಟಿಟ್ಯೂಡು, ನಿಮ್ಮ ಓವರ್ ಆಕ್ಷನ್ ಇರುತ್ತಲ್ಲ, ಇದು ಎಲ್ಲೋ ಸ್ವಲ್ಪ ನಿಮ್ಗೆ ಮೈನಸ್ ಆಗುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗ್ಲು ನನ್ನ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ. ಗೆಟ್ ಲಾಸ್ಟ್ ಅಂತ ಕಿರಿಸ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಮಂಜಣ್ಣ ಹೇಳ್ತಿದ್ದಾರೆ, ನೀವು ಹನುಮಂತಗೆ ಹೊಡೆದಿದ್ರಿ, ಹಾಗಿದ್ರಿ, ಹೀಗಿದ್ರಿ ಅಂತ. ಅವೆಲ್ಲ ಮುಗ್ದೋಗಿರೋ ವಿಷಯಗಳು. ಬಟ್ ಈಗ ಯಾವ್ದೋ ಒಂದು ಕಾರಣ ಹೇಳಿ ಹೊಡಿಬೇಕಾ ಅಂತ ಅಂತೀರಾ. ಮಂಜಣ್ಣ ಕಾರಣ ಹೇಳ್ತಿದ್ದಾರೆ, ಅದಕ್ಕೆ ನೀಟಾಗಿ ಉತ್ತರ ಕೂಡ ಕೊಡ್ಬೋದಾಗಿತ್ತು ಭವ್ಯ. ಬಟ್ ಅಲ್ಲಿ ಆ ರೀತಿ ಆಗ್ತಾ ಇಲ್ಲ. ನಿಮ್ ಬಗ್ಗೆ, ಗೌತಮಿ ಬಗ್ಗೆ ನಾನು ಏನಾದ್ರೂ ಮಾತಾಡಿದೀನಾ ಅಂತ ಕೇಳ್ತಾರೆ. ಯಾಕೆ ಮಾತಾಡಿಲ್ಲ? ತುಂಬಾ ಸಲ ಮಾತಾಡಿದ್ರ. ನೀವು ಗೌತಮಿಯಿಂದ ಲೋ ಆಗಿದ್ರ, ನೀವು ಗೌತಮಿಯಿಂದ ಕೆಟ್ಟೋಗಿದ್ದೀರಾ, ಗೌತಮಿಯಿಂದ ಆಟ ಆಡ್ತಾ ಇಲ್ಲ, ಗೌತಮಿ ಮಾತು ಕೇಳ್ತಾ ಇದ್ದೀರಾ, ಇವೆಲ್ಲ ತುಂಬಾ ಸಲ ಕೇಳಿದ್ವಿ. ಅದ್ರ ಬಗ್ಗೆ ನಾನು ಮಾತಾಡಿದೀನ ಅಂತ ಪ್ರಶ್ನೆ ಬೇರೆ ಮಾಡ್ತಾರೆ. ಕೆಲವರು ಈ ವಿಡಿಯೋಗಳು ನೋಡಿರಲ್ಲ. ಯಾರಂದ್ರೆ ಭವ್ಯಗೌಡ ಫ್ಯಾನ್ಸ್, ಅವ್ರು ನೋಡಿರಲ್ಲ ಇಂಥ ವಿಡಿಯೋಸ್, ಇಂಥ ಎಪಿಸೋಡ್ಸ್ ನೋಡಿರಲ್ಲ ಅವರು. ಈ ಕೆಳಗಡೆ ಕಮೆಂಟ್ಸ್ ಬರ್ತವೆ, ನೋ ಪ್ರಾಬ್ಲಮ್. ಆ ರೀತಿ ಆಗುತ್ತೆ. ಇವೆಲ್ಲ ಆಗಿದ್ದಾರೆ. ಇವೆಲ್ಲ ಈಗ ಆದ್ಮೇಲೆ ಅವರು ಒಂದು ಒಪಿನಿಯನ್ ಅವ್ರು ಹೇಳ್ತಾ ಇದ್ದಾರೆ. ನೀವು ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡಿದ್ರೆ ಆಗುತ್ತೆ. ನನ್ನ ಬಗ್ಗೆ ಮಾತಾಡಕ್ ಅರ್ಹತೆ ಇಲ್ಲ, ನೀವ್ ವೇಸ್ಟ್, ನನ್ನ ಬಗ್ಗೆನೆ ನೀವ್ ಯಾರು ಕೇಳೋಕೆ, ಹಾಗೆ ಹೀಗೆ ಅಂತ ಒಂದು ಓವರ್ ಆಟಿಟ್ಯೂಡ್ ಬರುತ್ತೆ ನೋಡು. ಅದೆಲ್ಲ ಸ್ವಲ್ಪ ಸಣ್ಣ ಮೈನಸ್ ಆಗ್ಬೋದು ಭವ್ಯಗೌಡವ್ರಿಗೆ. ಹಾಗಂತ ಅವ್ರು ಟಾಪ್ 5 ಇರಲ್ಲ ಅಂತ ಅನ್ಕೋಬೇಡಿ. ನನ್ಗೆ ಅನ್ಸುತ್ತೆ ಇದೇ ಟಾಪ್ 6, ಮತ್ತೆ ಹೆಲ್ಮೆಟ್ ಏನು ಆಗಲ್ಲ, ಟಾಪ್ 6 ಅಲ್ಲಿ ಇರ್ತಾರೆ. ಬಟ್ ಯಾವ ಆರ್ಡರ್ ಪ್ರಕಾರ ಬರ್ತಾರೋ ತುಂಬಾ ಮುಖ್ಯ ಆಗುತ್ತೆ. ಇವತ್ ನೈಟ್ ಇಂದ ಏನಾದ್ರೂ ಒಂದು ವೋಟಿಂಗ್ ಪೋಲ್ಸ್ ಓಪನ್ ಆಗ್ಬೋದು, ವೋಟ್ ಮಾಡಿ ಅಂತ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ನನ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಇಲ್ಲಿ ಪ್ರತಿಯೊಬ್ರು ತ್ರಿವಿಕ್ರಮ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಭವ್ಯ ಆಗಿರ್ಬೋದು, ಏನ್ ಮಾಡ್ತಾರೆ, ಸೀದಾ ತಗೊಂಡ್ಬಂದು ಮಂಜಣ್ಣ ಕುದುರಿಸ್ತಾರೆ. ನಿನ್ನೆ ಹಿಟ್ಟು ಫ್ಲಾಪ್ ಅಂತ ನೋಡಿರ್ಬೋದು. ಎಲ್ಲರೂ ಆಲ್ಮೋಸ್ಟ್ ಆಲ್ ಮಂಜಣ್ಣೆ ತಗೊಂಡಿದ್ದು, ಇನ್ಕ್ಲೂಡಿಂಗ್ ಮೋಕ್ಷತಾ, ಭವ್ಯ, ತ್ರಿವಿಕ್ರಮ್, ರಜತ್, ಎಲ್ಲರೂ, ಧನರಾಜು, ಎಲ್ಲರೂ. ಈ ರೀತಿ ಆದಾಗ ಏನ್ ಅನ್ಸುತ್ತೆ ನಿಮ್ಗೆ, ಕೆಲವ್ರಿಗೆ ಅನ್ಸುತ್ತೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಈ ಎಂಡಿಂಗ್ ಅಲ್ಲಿ ಮಂಜಣ್ಣ ಟಾರ್ಗೆಟ್ ಮಾಡ್ತಾ ಇದ್ರೆ ಅಲ್ಲಿ ಸಿಂಪತಿ ವರ್ಕೌಟ್ ಆಗುತ್ತೆ. ಇಲ್ಲ ಯಾಕಂದ್ರೆ ಗೌತಮಿ ಫ್ಯಾನ್ಸ್ ಆಗಿರ್ಬೋದು, ಇಲ್ಲ ನಮ್ಮ ರಜತ್ ಹೇಟರ್ಸ್ ಆಗಿರ್ಬೋದು, ತ್ರಿವಿಕ್ರಮ್ ಹೇಟರ್ಸ್ ಆಗಿರ್ಬೋದು, ಭವ್ಯ ಹೇಟರ್ಸ್ ಆಗಿರ್ಬೋದು, ಇಲ್ಲೇನಾಗುತ್ತೆ ಅಂದ್ರೆ ಆ ಹೇಟರ್ಸ್ ಎಲ್ಲ ಸೇರಿ
ಮಂಜುಗೆ ಸಪೋರ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ನಾನು ಪಬ್ಲಿಕ್ ಅಲ್ಲೆಲ್ಲ ಒಂದು ವಿಡಿಯೋಸ್ ಮಾಡಿದ್ದೀನಿ, ಬೇಕಾದ್ರೆ ಹೋಗಿ ನೋಡಿ. ಅಲ್ಲಿ ತುಂಬಾ ಅದೇ ಆಗ್ತಾ ಇದೆ, ಮಂಜನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇದು ಕಲರ್ಸ್ ಕನ್ನಡ ಅವರು ಕೂಡ ಅದೇ ರೀತಿ ಪ್ರೋಮೋ ಕಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಒಂದು ವ್ಯಕ್ತಿಗೆ ಕಳಪೆ ಕೊಟ್ಟಾಗಲೂ, ಒಂದು ವ್ಯಕ್ತಿಗೆ ಕೆಟ್ಟರು ಅಂತ ಕೊಟ್ಟಾಗ್ಲೂ, ಕೆಟ್ಟ ಬಗ್ಗೆ ಮಾತಾಡಿದಾಗಲೂ ಏನಾಗುತ್ತೆ ಅಂದ್ರೆ ಇವ್ರೇನ್ ಮರ ಎಲ್ಲರೂ ಸೇರಿ ಒಬ್ರಿಗೆ ಕೊಡ್ತಾರ ಅನ್ನೋ ಒಂದು ಟಾಂಟ್ ಬಂದ್ಬಿಡುತ್ತೆ. ಅದು ವರ್ಕೌಟ್ ಆಗ್ತಾ ಇದೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಅಲ್ಲಿ ಭವ್ಯ ಸರಿನಾ ಮಂಜು ಸರಿನಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಎಲ್ಲರೂ ಹೇಳ್ತಾ ಇದಾರೆ ಈಗೆಲ್ಲ ನೋ ಯೂಸ್ ಅಂತ. ಖಂಡಿತವಾಗ್ಲೂ ಯೂಸ್ ಇದೆ. ಟಾಪ್ 2 ಟಾಪ್ 3 ಬರೋಕೆ ಮಂಜನಿಗೆ ತುಂಬಾ ಯೂಸ್ ಇದೆ ಇವ್ರು ಮಾಡ್ತಿರೋ ಕೆಲಸಗಳಿಂದ. ನೀವು ಬೆಳಿಗ್ಗೆ ಪ್ರೋಮೋ ನೋಡ್ಬೋದು, ಸ್ಯಾಡೆ ನನ್ನ ಮಗ, ಆ ನನ್ನ ಮಗ, ಈ ನನ್ನ ಮಗ ಅಂತೇಳಿ ರಜತ್ ಅವ್ರು ಬೇರೆ ಎಗರಾಡಿದ್ರು. ಅದು ಆಲ್ರೆಡಿ ಇಷ್ಟು ದಿನ ತುಂಬಾ ಒಳ್ಳೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಅನ್ಕೊಂಡಿದ್ವಿ. ಮತ್ತೆ ರೈಸ್ ಮಾಡಿದ್ರು. ಈ ರೀತಿ ಆದಾಗ ಮಂಜನ್ಗೆ ಕ್ಲಿಯರ್ ಕಟ್ ಆಗಿ ಪ್ಲಸ್ ಆಗುತ್ತೆ ಅಂತ ನನ್ನ ಅನ್ಸಿಕೆ. ಪ್ರೋಮೋಸ್ ನೋಡಿದಾಗ ಅದೇ ರೀತಿ ಅನ್ಸಿತ್ತು. ನೀವು ಅಬ್ಸರ್ವ್ ಮಾಡಿ ನೋಡಿ, 2-3 ದಿನಗಳಿಂದ ಮಂಜನ ಪ್ರೋಮೋನೇ ಬರ್ತಾ ಇದೆ. ಈ ರೀತಿ ಅನಿಸ್ತದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಂದ್ರೆ ದುರ್ಗ, ಬಳ್ಳಾರಿ, ಹೊಸಪೇಟೆ ಈ ಕಡೆಗಳಲ್ಲಿ ನಾನು ಪಬ್ಲಿಕ್ ಸರ್ವೆ ಮಾಡಿದ್ದೀನಿ. ಅಂದ್ರೆ ಯಾರು ಗೆಲ್ತಾರೆ ನಿಮ್ ಪ್ರಕಾರ ಅಂತ ವಿಡಿಯೋ ಕೊಟ್ಟಿರ್ತೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲ ಕಾಟ್ ಎಂಡ್ ಅಲ್ಲಿ. ಹೋಗಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.